ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದ ಉತ್ತರಾಧಿಕಾರಿ ಕದನ. ಇಂತಹವರೇ ಸಿಎಂ ಆಗಬೇಕು ಅಂತ ಹೇಳಿಲ್ಲ, ಸೈದ್ಧಾಂತಿಕವಾಗಿ ಮಾತ್ರ ಹೇಳಿದ್ದಾರೆ. ಪುತ್ರ ಯತೀಂದ್ರನ ಹೇಳಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣ. ಸಿದ್ದರಾಮಯ್ಯ ಬಳಿಕ ಅಹಿಂದ ಚಳುವಳಿ ಮುಂದುವರೆಸಲು ಸತೀಶ್ ಜಾರಕಿಹೊಳಿ ಸಮರ್ಥ. ಯತೀಂದ್ರ ಸಿದ್ದರಾಮಯ್ಯರ ಹೇಳಿಕೆ ನನ್ನ ಸಹಮತವಿದೆ. ಡಿಕೆಶಿ ಬಣದ ವಿರುದ್ಧ ಮಾಜಿ ಸಚಿವ ರಾಜಣ್ಣ ಗರಂ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಶಿಸ್ತುಬದ್ಧ ಪಕ್ಷ. ಯತೀಂದ್ರ ಈ ರೀತಿಯ ಹೇಳಿಕೆಗಳನ್ನೆಲ್ಲ ಕೊಡಬಾರದು. ಸಿಎಂ ಪುತ್ರನ ವಿರುದ್ಧ ಶಾಸಕ ರಂಗನಾಥ್ ಅಸಮಾಧಾನ. ಸಚಿವ ಸಂಪುಟ ಬದಲಾವಣೆ ಸಾಮಾನ್ಯ ಪ್ರಕ್ರಿಯೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಟ್ಟಿ ಪಕ್ಷಕ್ಕೆ ಸೇವೆ ಮಾಡಿದ್ದೇನೆ. ಪರೋಕ್ಷವಾಗಿ ಸಚಿವ ಸ್ಥಾನದ ಆಸೆ ಬಿಚ್ಚಿಟ್ಟ ಶಾಸಕ ನರೇಂದ್ರ ಸ್ವಾಮಿ. ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮೂಹಿಕ ನಮಾಜ್ ನಿಷೇಧಕ್ಕೆ ಒತ್ತಾಯ. ಬೆಂಗಳೂರು ದಕ್ಷಿಣದ ಶ್ರೀರಾಮ ಸೇನೆ ಜಿಲ್ಲಾ ಘಟಕಕ್ಕೆ ಪತ್ರ. ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ. ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೊಂಚ ರಿಲೀಫ್. ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ದಾಖಲಾಗಿದ್ದ ಎಫ್ಐಆರ್ಗೆ ಹೈಕೋರ್ಟ್ ತಡೆ. ನವೆಂಬರ್ 3ನೇ ವಾರಕ್ಕೆ ವಿಚಾರಣೆ ಮುಂದೂಡಿಕೆ. ಚಾಲಕನ ನಿಯಂತ್ರಣ ತಪ್ಪಿ ಅಡ್ಡ ಹೊಳೆಗೆ ಬಿದ್ದ ಮಾರುತಿ ರೆಡ್ಸ್. ಹಾಸನ ಜಿಲ್ಲೆ ಸಕಲೇಶಪುರದ ಶಿರಾಡಿ ಘಾಟ್ನಲ್ಲಿ ಘಟನೆ. ಅದೃಷ್ಟವಶಾತ್ ಕಾರ್ನಲ್ಲಿದ್ದ ಒಂದೇ ಕುಟುಂಬದ 4 ಸೇಫ್. ಕೊಪ್ಪಳದಲ್ಲಿ 4-5 ದಿನಗಳಿಂದ ಸುರಿಯುತ್ತಿರುವ ಮಳೆ ಅನ್ನದಾತ ಕಂಗಾಲು. ಕಟಾವು ಮಾಡಿ ಒಣಗಲು ಹಾಕಿದ ಭತ್ತ, ಮೆಕ್ಕೆಜೋಳ ಹಾಳು. ಬೆಳೆ ನಷ್ಟದಿಂದ ಕಂಗಾಲಾಗಿ ಆತ್ಮಹತ್ಯೆ ಒಂದೇ ನಮಗೆ ದಾರಿ ಎಂದು ರೈತನ ಅಳಲು. ವಿಜಯನಗರ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಜನರು ತತ್ತರ. ಐತಿಹಾಸಿಕ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲದ ಆವರಣ ಜಲಾವೃತ. ನೀರಿನಲ್ಲೇ ನಡೆದುಕೊಂಡು ಹೋಗಿ ವಿರೂಪಾಕ್ಷನ ದರ್ಶನ ಪಡೆದ ಭಕ್ತರು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಚಂಡಮಾರುತದ ಎಚ್ಚರಿಕೆ. ತಮಿಳುನಾಡು, ಒಡಿಶಾ, ಆಂಧ್ರದಲ್ಲಿ ಭಾರೀ ಮಳೆಯ ನಿರೀಕ್ಷೆ. ಕಡಲಿಗೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ. ಜಮ್ಮು ಕಾಶ್ಮೀರದ 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ. 3 ಸ್ಥಾನಗಳಲ್ಲಿ ಗೆದ್ದು ಬೀಗಿದ ಆಡಳಿತಾರೂಢ ಎನ್ಸಿ. ಅಡ್ಡ ಮತದಾನದ ಮೂಲಕ 1 ಸ್ಥಾನ ಗೆದ್ದು ಅಚ್ಚರಿ ಮೂಡಿಸಿದ ಬಿಜೆಪಿ. ಶಾರ್ಟ್ ಸರ್ಕ್ಯೂಟ್ನಿಂದ 3 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅವಘಡ. ಉತ್ತರ ಪ್ರದೇಶದ ಅಲಿಗಂಜ್ನಲ್ಲಿ ಘಟನೆ. ಬೆಂಕಿ ನಂದಿಸುವಾಗ ಕಟ್ಟಡದ ಭಾಗ ಕುಸಿದು 4 ಅಗ್ನಿಶಾಮಕ ಸಿಬ್ಬಂದಿಗೆ ಗಾಯ. ಟ್ರಕ್ನ ಟೈರ್ ಸ್ಫೋಟಗೊಂಡು ಉತ್ತರ ಪ್ರದೇಶದ ಸಚಿವೆ ಇದ್ದ ಕಾರಿಗೆ ಡಿಕ್ಕಿ. ಫಿರೋಜಾಬಾದ್ನ ಆಗ್ರಾ ಲಕ್ನೋ ಎಕ್ಸ್‌ಪ್ರೆಸ್ ವೇನಲ್ಲಿ ಘಟನೆ. ಕೂದಲೆಳೆ ಅಂತರದಲ್ಲಿ ಸಚಿವೆ ಬೇಬಿ ರಾಣಿ ಮೌಲ್ಯ ಪಾರು. ಸ್ನೇಹ ಹಸ್ತ ಚಾಚುತ್ತಲೇ ಗಡಿಯಲ್ಲಿ ಚೀನಾದ ನರಿ ಬುದ್ಧಿ ಬಯಲು. ಸೈಲೆಂಟ್ ಆಗಿ ಭಾರತದ ಗಡಿ ಸಮೀಪವೇ ಹೊಸ ವಾಯು ರಕ್ಷಣಾ ವ್ಯವಸ್ಥೆ ನಿರ್ಮಾಣ. ಪನ್ಗಾಂಗ್ ಕೆರೆ ತೀರದಲ್ಲಿ ನಿರ್ಮಾಣ ಕಾರ್ಯದ ಉಪಗ್ರಹದ ಚಿತ್ರಗಳು ರಿಲೀಸ್. ಕುಟುಂಬ ಸಮೇತ ಸಚಿನ್ ತೆಂಡೂಲ್ಕರ್ ಟೆಂಪಲ್ ರನ್. ಜಮ್ಮು ಕಾಶ್ಮೀರದ ಮಾರ್ತಾಂಡ ಸೂರ್ಯ ಮಂದಿರಕ್ಕೆ ಭೇಟಿ. ಪತ್ನಿ ಅಂಜಲಿ, ಮಗಳು ಸಾರಾ ಜೊತೆ ಪೂಜೆ ಸಲ್ಲಿಕೆ. ಇಂದು ಭಾರತ ಆಸ್ಟ್ರೇಲಿಯಾ ನಡುವೆ 3ನೇ ಏಕದಿನ ಪಂದ್ಯ. ಅಂತಿಮ ಪಂದ್ಯದಲ್ಲಾದರೂ ಗೆದ್ದು ಮಾನ ಉಳಿಸಿಕೊಳ್ಳುತ್ತಾ ಭಾರತ. ಈಗಾಗಲೇ 2-0 ಅಂತರದಿಂದ ಸರಣಿ ಗೆದ್ದಿರುವ ಆಸೀಸ್ ಪಡೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.